ಶೇಮನ್ನಲ್ಲಿ ಸದ್ಯ ಜಡ್ಜ್ ಆದೇಶ ಬರೆಸುವ ಪ್ರಕ್ರಿಯೆಯನ್ನ ನಡೆಸ್ತಾ ಇದ್ದಾರೆ. ಇದೆಲ್ಲ ಆದೇಶ ಪ್ರಕಟ ಆಗೋದಕ್ಕಿಂತ ಮುನ್ನ ನಡೆಯುವಂತ ಕೆಲ ಪ್ರಕ್ರಿಯೆಗಳು. ಸದ್ಯ ತಮ್ಮ ಆದೇಶವನ್ನ ಅವರು ಬರೆಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತದೆ. ಇಲ್ಲಿ ಜಡ್ಜ್ ಸೀದಾ ಬಂದು ಈತನಿಗೆ ಜೀವಾವಧಿ ಶಿಕ್ಷೆ ಅಂತ ಹೇಳುವಂತದ್ದಲ್ಲ, ಅದಕ್ಕೆ ಕೆಲ ಸಕಾರಣಗಳನ್ನ ಕೊಡಬೇಕಾಗುತ್ತೆ. ಆ ಸಕಾರಣಗಳು ಹೇಗಿರ್ಬೇಕು ಅಂತ ಅಂದ್ರೆ, ಮುಂದಿನ ಹಂತದಲ್ಲಿ ಅವರು ಹೈಕೋರ್ಟ್ ಹೋದಂತ ಸಂದರ್ಭದಲ್ಲಿ ಅಥವಾ ಸುಪ್ರೀಂ ಕೋರ್ಟ್ ಹೋದಂತ ಸಂದರ್ಭದಲ್ಲಿ ಅಲ್ಲಿನ ನ್ಯಾಯಾಧೀಶರು ಅದನ್ನು ಪ್ರಶ್ನೆ ಮಾಡೋಂಗಿರಬಾರ್ದು. ಈಗ ದರ್ಶನ್ ಅವರ ವಿಚಾರದಲ್ಲಿ ಅವರಿಗೆ ಬೇಲ್ ಕೊಟ್ಟಂತ ಸಂದರ್ಭದಲ್ಲಿ ನೋಡಿ, ಅದು ಹೇಗೆ ಸುಪ್ರೀಂ ಕೋರ್ಟ್ ಒಂದ್ ರೀತಿ ಚೀಮಾರಿ ಹಾಕ್ತಂಗ ಆಗ್ತದೆ. ಯಾರು ಜಡ್ಜ್ ಈ ರೀತಿಯಾಗಿ ಕೊಡೋಕ್ ಸಾಧ್ಯ? ಒಬ್ಬ ಹೈಕೋರ್ಟ್ ನ ಜಡ್ಜ್ ಹಿಂಗ್ ಕೊಡೋಕ್ ಸಾಧ್ಯನಾ? ಇದು ಈ ರೀತಿಯಾದಂತದ್ದೆಲ್ಲ ವಿಚಾರ ಪ್ರಸ್ತಾಪ ಆಯ್ತು. ಹಾಗಾಗಿ ಜಡ್ಜಸ್ಗಳು ಸಹಜವಾಗಿ ತಾವು ಕೊಡುವಂತ ಇಂಥ ತೀರ್ಪುಗಳಲ್ಲಿ, ಅದು ಮಹತ್ತರವಾದಂತಹ ತೀರ್ಪುಗಳಲ್ಲಿ, ಇಲ್ಲಿರುವಂತಹ ವ್ಯಕ್ತಿ ಮುಂದಿನ ಹಂತದಲ್ಲಿ ಬೇರೆ ಬೇರೆ ಕೋರ್ಟ್ಗಳಿಗೆ ಆತ ಇದನ್ನು ಪ್ರಶ್ನೆ ಮಾಡಿ ಹೋಗುವಂತ ಸಂದರ್ಭದಲ್ಲಿ ಅವ್ರು ಕೊಡುವಂತ ಕಾರಣಗಳಿರುತ್ತಲ್ಲ, ಇದು ಬಹಳ ಸಕಾರಣಗಳಾಗಿರ್ಬೇಕಾಗುತ್ತೆ. ಹೀಗಾಗಿ ಬಹಳ ಅಚ್ಚುಕಟ್ಟಾಗಿ ಇಲ್ಲಿ ಈಗ ಏನು ಜಡ್ಜ್ಮೆಂಟ್ ಅನ್ನ ಬರೆಸುವಂತ ಪ್ರಕ್ರಿಯೆ ನಡೀತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮತ್ತೊಂದ್ ಕಡೆ ವಕೀಲರುಗಳು ಕೂಡ ಸಹಜವಾಗಿ ಅವರಿಗೆಲ್ಲ ಬಹಳ ಕುತೂಹಲ ಇದೆ, ಇವತ್ತಿನ ಆದೇಶ ಏನ್ ಪ್ರಕಟ ಆಗ್ಬೋದು, ಏನು ಎತ್ತ ಅಂತೇಳಿ. ಬಹಳ ವಿರಳ ಈ ರೀತಿಯಂತ ಪ್ರಕರಣಗಳು ನೋಡೋಕ್ ಸಿಗುವಂಥದ್ದು ಕೂಡ ವಕೀಲರುಗಳಿಗೆ. ಹಾಗಾಗಿ ಕೋರ್ಟ್ ಹಾಲ್ನಲ್ಲಿ ಎಲ್ಲ ಕಿಕ್ಕಿರಿದು ತುಂಬಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆಮೇಲೆ ಹೇಳಿ ಕೇಳಿ ಪ್ರಜ್ವಲ್ ರೇವಣ್ಣ ಎಂಥ ಕುಟುಂಬದವರು, ಇಡೀ ದೇಶದ ಪ್ರಭಾವಿ ರಾಜಕಾರಣಿಗಳ ಕುಟುಂಬಗಳಲ್ಲಿ ಎಚ್ ಡಿ ದೇವೇಗೌಡರ ಕುಟುಂಬ ಕೂಡ ಹೌದು. ಅಂತಹ ಕುಟುಂಬದ ಕುಡಿ ಇವತ್ತು ಶಿಕ್ಷೆ ಪ್ರಮಾಣ ಪ್ರಕಟ ಆಗುವಂಥ ಸಂದರ್ಭ. ಹಾಗಾಗಿ ವಕೀಲರುಗಳು ಇವತ್ತು ಕೋರ್ಟ್ ಹಾಲ್ನಲ್ಲಿ ಬಹಳ ಕಿಕ್ಕಿರಿದು ತುಂಬಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ರೇಮನ್ ಅವ್ರಾಗ ಹೇಳ್ತಾ ಇದ್ರು, ಅಂದ್ರೆ ಇವರು ಬಹಳ ದೈವ ಭಕ್ತರು, ಇವ್ರ ಕುಟುಂಬ ಪೂಜೆ ಪುನಸ್ಕಾರ ಅಂತ. ರೇಮನ್ ನಿನ್ನೆನೂ ಕೂಡ ನಾವು ಗಮನಿಸ್ದಾಗೆ ಬಹುಶಃ ಈ ಮೊಣಗೈ ತನಕನೂ ಕೂಡ ಅವ್ರ ಕೈಯಲ್ಲಿ ದಾರಗಳಿದ್ವು ಅನ್ನುವಂಥದ್ದನ್ನ ನಾವು ಗಮನಿಸ್ತಾ ಇದ್ವಿ. ಅಂದ್ರೆ ಯಾವ್ಯಾವ ದೇವರು ಏನು ಎತ್ತ ಎಲ್ಲಾ ಕಡೆನೂ ಕೂಡ ಅವರು ನನಗೊಂದು ಈ ಶಿಕ್ಷೆಯಿಂದ ಬಚಾವ್ ಮಾಡ್ಬಿಡಪ್ಪ ಅಂತ ಹೇಳ್ಕೊಂಡು ಬೇಡ್ಕೊಂಡಿದ್ದಾರೆ. ಆ ಕಾರಣಕ್ಕಾಗಿನೇ ಕೈ ತುಂಬನೂ ಕೂಡ ದಾರಗಳಿದ್ವು ಅನ್ನೋದನ್ನ ಕೇಳ್ಪಡ್ತಾ ಇದ್ವಿ, ಮಂತ್ರ ಪಠಿಸ್ತಾ ಇದ್ರು. ಆದರೆ ಅಂತಿಮವಾಗಿ ಅಲ್ಲಿ ಸಿಕ್ಕಂತ ಸಾಕ್ಷ್ಯಗಳು ಅತಿ ಮುಖ್ಯ ಆಗುತ್ತೆ. ಬಹುಶಃ ಇಲ್ಲಿ ವಕೀಲರುಗಳು ಕೂಡ ಅದನ್ನೇ ಹೇಳ್ತಾ ಇದ್ರು, ಇಂಥ ಒಂದು ಗಂಭೀರ ಪ್ರಕರಣ ಇಷ್ಟು ಗಂಭೀರವಾದಂತ ಶಿಕ್ಷೆ ಪ್ರಕಟ ಆಗೋದಕ್ಕೆ ಏನ್ ಕಾರಣ ಆಯ್ತು ಅಂದಾಗ, ಹೌದು, ಒಂದು ವಿಕ್ಟಿಮ್ ಕೊಟ್ಟಂತ ಸ್ಟೇಟ್ಮೆಂಟ್, ಆಕೆ ಕಣ್ಣೀರ್ ಹಾಕೊಂಡು ಕೊಟ್ಟಂತ ಸ್ಟೇಟ್ಮೆಂಟ್. ಎರಡನೇದಾಗಿ FSL ರಿಪೋರ್ಟ್ಗಳು ಬಹಳ ಕ್ಲಿಯರ್ ಆಗಿ ಆ ವಿಡಿಯೋಗಳಲ್ಲಿ ಇದ್ದಂಥದ್ದು ಅದು ಪ್ರಜ್ವಲ್ ರೇವಣ್ಣನೇ, ಅದು ಯಾವುದೇ ರೀತಿಯಾಗಿ ಮಾಫ್ ಮಾಡಿರೋದು ಮತ್ತೊಂದು ಅಲ್ಲ, AI ಜನರೇಟರ್ದು ಏನೂ ಅಲ್ಲ, ಇದೆಲ್ಲ ಇವರೇ ಖುದ್ದಾಗಿ ತೆಗೆದಿರುವಂಥದ್ದು ಅನ್ನುವಂಥದ್ದು. ಮೂರನೇದಾಗಿ ಇಲ್ಲಿ ಎಷ್ಟು ನೋಡಿ, ಇವರಿಗೆ ಗ್ರಾಚಾರ ಅನ್ನುವಂಥದ್ದು ಅಥವಾ ಇವ್ರಿಗೆಲ್ಲ ದುರಾಂಕಾರದ ನಡವಳಿಕೆಗಳು ಹೇಗೆ ಇವ್ರನ್ನ ಎಲ್ಲಿಗೆ ತಂದು ನಿಲ್ಲಿಸ್ತು ಕಟಕಟಗೆ ಅಂದ್ರೆ, ಆ ಹೆಣ್ಮಗಳು ಅವ್ರು ಪಾಪ ಬಂದು ಕೇಳ್ಕೊಂಡ್ರಂತೆ, ನನ್ನ ಬಟ್ಟೆ ಆದರೂ ಕೊಟ್ಬಿಡಿ, ಅವ್ರು ಓಡೋಬಿಟ್ಟಿದ್ರು, ಇವ್ರು ಕಾಟ ತಾಳಕ್ಕಾಗ್ದೈತಿ, ನನ್ನ ಬಟ್ಟೆ ಆದರೂ ಕೊಟ್ಬಿಡಿ ಅಂತ ಒಂದು ಕೆಲ ತಿಂಗಳುಗಳ ನಂತರದಲ್ಲಿ ಬಂದು ಕೇಳಿದ್ರೆ, ಬಟ್ಟೆನೂ ಕೊಡಲ್ಲ ಏನೂ ಕೊಡಲ್ಲ, ಬಂದು ಕೆಲಸ ಮಾಡು ಅಂತ ಹೇಳಿದ್ರಂತೆ. ಆ ಬಟ್ಟೆ ಅಲ್ಲೇ ಇದ್ವು. 2 ವರ್ಷ ಆದ ನಂತರದಲ್ಲಿ ಅದು ಪೊಲೀಸರವರು ಹೋದಂಥ ಸಂದರ್ಭದಲ್ಲಿ ಆ ಬಟ್ಟೆಗಳು ಸಿಕ್ಕಿದ್ವು. ಗ್ರಾಚಾರ ಹೇಗಿತ್ತು ಅಂತಂದ್ರೆ, ಇವರು ಸ್ಪರ್ಮು ಮತ್ತೊಂದು ಆ ಬಟ್ಟೆಯಲ್ಲಿ ಇದ್ದಂಥದ್ದು ನಂಬರ್ 1. ನಂಬರ್ 2, ಇವರು ವಿಡಿಯೋದಲ್ಲಿದ್ದಂಥ ಸಂದರ್ಭದಲ್ಲಿ ಆ ಹೆಣ್ಮಗಳು ಕೇಳ್ತಾ ಇದ್ರಲ್ಲ, ಬಿಟ್ಬಿಡಪ್ಪ ಅಂತ, ಸೇಮ್ ಸೀರೆ ಸೇಮ್ ರವಿಕೆ ಮನೇಲಿ ಬಿಟ್ಟು ಹೋಗಿದ್ಲು ಆಕೆ, ಅದೆಲ್ಲವೂ ಕೂಡ ತಗ್ಲಾಕೊಂಡ್ರು. ಸೊ ಇದು ಕೆಲವೊಂದು ಸಂದರ್ಭದಲ್ಲಿ ತೋರಿಸುವಂಥ ಅತಿ ದುರಹಂಕಾರದ ವರ್ತನೆಗಳು ಹೇಗೆ ಕೊನೆಗೆ ತಮಗೆ ಅದು ಹೊಡೆಯುತ್ತೆ ಅನ್ನುವಂಥದ್ದಕ್ಕೆ ಈ ಪ್ರಕರಣದಲ್ಲಿ ಒಟ್ಟೂ ಕುಟುಂಬದ ಕೆಲ ಸದಸ್ಯರುಗಳು ನಡ್ಕೊಂಡಂಥ ರೀತಿ ಕಾರಣ ಆಯಿತು. ಇದೆಲ್ಲವೂ ಕೂಡ ಕೇವಲ 14 ತಿಂಗಳುಗಳಲ್ಲೇ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುವಷ್ಟು ತನಕ ತಂದು ನಿಲ್ಲಿಸುವಷ್ಟು ಸಾಕ್ಷ್ಯಗಳಾಯಿತು. ಎಸ್, ಎಕ್ಸಾಕ್ಟ್ಲಿ. ಯಾಕಂದ್ರೆ ಒಬ್ಬ ರಾಜಕಾರಣಿಯಾಗಿ ನೋಡಿ, ಆತನು ಕೂಡ ಹೇಳ್ಕೊಂಡಿದ್ದಾನೆ, ರಾಜಕಾರಣಿಯಾಗಿ ಕಮ್ಮಿ ವಯಸ್ಸಿನಲ್ಲಿ ನಾನು ಸಂಸದನಾಗಿದ್ದು, ನಾನು ಮಾಡಿದ್ದು ಒಂದೇ ಒಂದು ತಪ್ಪೇನಂತ ಹೇಳಿದ್ರೆ ರಾಜಕಾರಣಕ್ಕೆ ಬಂದು ಕಡಿಮೆ ವಯಸ್ಸಿನಲ್ಲಿ ಇಷ್ಟು ದೊಡ್ಡ ಸಾಧನೆ ಮಾಡಿದ್ದು, ಅದೇ ನನಗೆ ಮುಳುವಾಗಿದೆ. ಬಹುಶಃ ಅದನ್ನು ನೋಡಿ ರಾಜಕೀಯವಾಗಿ ನನ್ನನ್ನು ಹಣಿಬೇಕು ಅಂತ ಹೇಳಿ ಈ ರೀತಿ ಎಲ್ಲ ಮಾಡಿದ್ದಾರೆ ಅನ್ನುವಂಥದ್ದನ್ನು ಈಗಲೂ ಆತ ತನ್ನ ವಾದದಲ್ಲಿ ತನ್ನ ಮಾತಲ್ಲಿ ಅದೇ ಹೇಳ್ತಾ ಇದ್ದಾನೆ. ನಾನೆಲ್ಲೂ ತಪ್ಪು ಮಾಡಿಲ್ಲ, ನಾನಿದೇನು ಕೂಡ ನಾನು ತಪ್ಪು ಮಾಡಿರುವಂಥದ್ದಲ್ಲ, ಬರೀ ನನ್ನನ್ನು ರಾಜಕೀಯವಾಗಿ ಸಿಕ್ಕಿಸುವಂಥ ಒಂದು ಕೆಲಸ ಆಗಿದೆ ಅಂತೇಳಿ. ಬಟ್ ನೀವು ಹೇಳಿದ ಹಾಗೆ ಈ ಪ್ರಕರಣ ಯಾಕೆ ಇಷ್ಟು ತ್ವರಿತಗತಿಯಲ್ಲಿ ಆಯಿತು, ಸೊ ಹೇಗೆ ಫಾಸ್ಟ್ ಟ್ರ್ಯಾಕ್ ಅಲ್ಲಿ ಪ್ರಕರಣವನ್ನ ವಿಚಾರಣೆ ನಡೆಸಿ ಈಗ ಆದೇಶ ಕೂಡ ಹೊರಬಿದ್ದಿದೆ, ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಮಗೆ ಸೆಂಟೆನ್ಸ್ ಎಷ್ಟಾಗುತ್ತೆ, ಎಷ್ಟು ವರ್ಷ ಶಿಕ್ಷೆ ಆಗುತ್ತೆ ಅನ್ನುವಂಥದ್ದಷ್ಟೇ ಈಗ ಬಾಕಿ ಇರುವಂಥದ್ದು. 1 ವರ್ಷ 2 ತಿಂಗಳು ಮೇ ಬಿ 14 ತಿಂಗಳ ಕಾಲ ಈತ ಬಂದಿದ್ದು, ವಾಪಸ್ ಬಂದು ಅರೆಸ್ಟ್ ಆಗಿದ್ದು, ಅದೆಲ್ಲವೂ ಈಗ ಜೈಲಿನಲ್ಲಿರೋದು 1 ವರ್ಷ 2 ತಿಂಗಳಿಂದ ಈತ ಜೈಲಿನಲ್ಲಿದ್ದಾನೆ. ಈ 1-1.5 ವರ್ಷದಲ್ಲೇನೆ ಒಂದು ಪ್ರಕರಣದ ವಿಚಾರಣೆ ನಡೆದು ತೀರ್ಪಿನ ಹಂತಕ್ಕೆ ಬಂದಿದೆ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಇಲ್ಲಿ ನಾವು ಐಒಗಳಿಗೂ ಕೂಡ ನಾವಿಲ್ಲಿ ಅಪ್ರಿಶಿಯೇಟ್ ಮಾಡಲೇಬೇಕು, ಇನ್ವೆಸ್ಟಿಗೇಷನ್ ಆಫೀಸರ್. ಯಾಕಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದ್ದಿದ್ದು ಒಂದು ಮೇನ್ ಎವಿಡೆನ್ಸ್ ಅಂತ ಹೇಳಿದ್ರೆ ಆಕೆಯ ಸ್ಟೇಟ್ಮೆಂಟ್. ಅದರಲ್ಲೂ ಒಂದು ಭಯ ಇದ್ದಿದ್ದು, ಎಲ್ಲಿ ಆಕೆ ಹಾಸ್ಟೆಲ್ ಆಗ್ಬಿಡ್ತಾರೋ ಅಥವಾ ಉಲ್ಟಾ ಹೊಡಿಬಹುದು ಅನ್ನುವಂಥ ಒಂದು ಭಯನೂ ಕೂಡ ಇತ್ತು. ಬಟ್ ಆಕೆ ಫರ್ಮ್ ಆಗಿ ಉಳಿದಿದ್ಲು. ಯಾಕೆ ಅಂದ್ರೆ ಆಕೆ ಮೇಲೆ ಅಷ್ಟರ ಮಟ್ಟಿಗೆ ಈತ ಅತ್ಯಾಚಾರಗಳನ್ನ ಮಾಡಿದ್ದ.
ಪದೇ ಪದೇ ಈತ ಸತಾಯಿಸಿದ, ಪದೇ ಪದೇ ಆಕೆಯ ಮೇಲೆ ಅತ್ಯಾಚಾರ ಮಾಡಿದ್ದ ಅನ್ನುವಂಥದ್ದನ್ನ ಆಕೆ ತನ್ನ ಸ್ಟೇಟ್ಮೆಂಟ್ ನಲ್ಲಿ ಹೇಳ್ಕೊಂಡಿದ್ದಾಳೆ. ಜೊತೆಗೆ ಅಳ್ತಾ ತನ್ನ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾಳೆ. ನಾನು ಎಷ್ಟು ಮಾನಸಿಕವಾಗಿ ಅನುಭವಿಸಿದ್ದೀನಿ, ಈತನಿಗೆ ನಾನು ಮಗ ಅಂತ ಹೇಳಿದ್ರು ಕೂಡ ನನ್ನ ವಯಸ್ಸೇನು ಅವನ ವಯಸ್ಸೇನು, ಅದಾಗ್ಯೂ ಕೂಡ ಈ ತರ ಮಾಡಿದಾನೆ ಅಂತ.